ನಮಸ್ತೆ. ಹಬ್ಬದ ಸೀಸನ್ ಮುಗಿಯುತ್ತಾ ಬಂದಂತೆ ಬಂಗಾರದ ಬೇಡಿಕೆ ಬಹುಶಃ ಕಡಿಮೆಯಾದಂತೆ ಕಾಣ್ತಾ ಇದೆ. ಚಿನ್ನದ ಬೇಡಿಕೆ ಪ್ರಮಾಣ 16% ಕುಸಿತ ಕಂಡಿದೆ. ಆದರೂ ಬೆಲೆ ಏರಿಕೆ ಕಾರಣದಿಂದ ವಹಿವಾಟು ಮೊತ್ತದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಹೌದು, ಜನರಿಗೆ ಹೆಚ್ಚು ಸುರಕ್ಷಿತ ಎಂಬ ಭಾವನೆ ದಿನೇ ದಿನೇ ಬಲವಾದಂತೆ ಕಾಣ್ತಾ ಇದೆ. ಹೀಗಾಗಿ ಬಂಗಾರದ ಆಭರಣದ ಮೇಲಿನ ಮೋಹಕ್ಕಿಂತಲೂ ಹೂಡಿಕೆಯಾಗಿ ಚಿನ್ನ ಖರೀದಿಸುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ವಿಶ್ವ ಚಿನ್ನದ ಮಂಡಳಿ ಹೇಳಿದೆ. ಪ್ರಸಕ್ತ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಚಿನ್ನದ ಬೇಡಿಕೆ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ 248.3 ಟನ್ಗಳಿಂದ 209.4 ಟನ್ಗಳಿಗೆ ಇಳಿದಿದೆ ಎಂದು ಮಂಡಳಿ ತಿಳಿಸಿದೆ. ಆದರೆ ಬೇಡಿಕೆಯ ಮೌಲ್ಯವು 23% ಏರಿಕೆಯಾಗಿ 1,65,380 ಕೋಟಿ ರುಗಳಿಂದ 2,03,240 ಕೋಟಿ ರೂಪಾಯಿಗೆ ತಲುಪಿದೆ. ಅಂದಹಾಗೆ ವಿಶ್ವ ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದು ಭಾರತ 2ನೇ ಸ್ಥಾನಕ್ಕೆ ತಲುಪಿದೆ. ಚಿನ್ನದ ಆಭರಣಗಳ ವಹಿವಾಟನ್ನ ಮಾತ್ರ ಗಮನಿಸಿದ್ರೆ ಬೇಡಿಕೆ ಪ್ರಮಾಣ 31% ಕುಸಿದು 171.6 ಟನ್ಗಳಿಂದ 117.7 ಟನ್ಗೆ ಇಳಿದಿದೆ. ಆಭರಣ ಖರೀದಿಯ ಮೌಲ್ಯವು ಸುಮಾರು 1,14,270 ಕೋಟಿ ರೂಪಾಯಿ ಆಗಿದೆ. ಹಾಗಾದ್ರೆ ಪ್ರಸಕ್ತ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಚಿನ್ನದ ಬೇಡಿಕೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 248.3 ಟನ್ಗಳಿಂದ 209.4 ಟನ್ಗಳಿಗೆ ಇಳಿದಿದೆ ಎಂದು ಮಂಡಳಿ ತಿಳಿಸಿದೆ. ಆದರೆ ಬೇಡಿಕೆಯ ಮೌಲ್ಯವು 23% ಏರಿಕೆಯಾಗಿ 1,65,380 ಕೋಟಿ ರೂಪಾಯಿಗಳಿಂದ 2,03,240 ಕೋಟಿ ರೂಪಾಯಿಗೆ ತಲುಪಿದೆ. ವಿಶ್ವ ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದ್ದು ಭಾರತ 2ನೇ ಸ್ಥಾನಕ್ಕೆ ತಲುಪಿದೆ. ಚಿನ್ನದ ಆಭರಣಗಳ ವಹಿವಾಟನ್ನ ಮಾತ್ರ ಗಮನಿಸಿದ್ರೆ ಬೇಡಿಕೆ ಪ್ರಮಾಣ ಏನಾಗಿದೆ ಅಂದ್ರೆ 31% ಕುಸಿತವನ್ನ ಕಂಡಿದೆ. ಹೂಡಿಕೆಯಲ್ಲಿ ಚಿನ್ನಕ್ಕೆ ಹೆಚ್ಚಿನ ಬಲ ಕಂಡು ಬಂದಂತೆ ಕಾಣ್ತಾ ಇದೆ. 20% ಜಂಪ್ ಆಗಿ 91.6 ಟನ್ಗೆ ಮುಟ್ಟಿದೆ. ಮೌಲ್ಯದ ದೃಷ್ಟಿಯಿಂದ 74% ಏರಿ 51,080 ಕೋಟಿ ರೂಪಾಯಿಗಳಿಂದ 88,970 ಕೋಟಿ ರೂಪಾಯಿಗೆ ತಲುಪಿದೆ ಎಂದು ತಿಳಿಸಲಾಗಿದೆ. ಬೇರೆ ದೇಶಗಳಲ್ಲಿ ಅಂದ್ರೆ ವಿದೇಶಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ? ಹಾಗಾದ್ರೆ ನಮ್ಮ ದೇಶದಲ್ಲಿ ಮಾತ್ರ ಚಿನ್ನ ಕಾಸ್ಟ್ಲಿನಾ ಅಥವಾ ವಿದೇಶಗಳಲ್ಲೂ ಕೂಡ ಕಾಸ್ಟ್ಲಿ ಇದೆಯಾ? 1 ಗ್ರಾಮ್ಗೆ ಹೆಚ್ಚಿದೆ, ನೋಡ್ತಾ ಹೋಗೋಣ. ಮಲೇಷ್ಯಾದಲ್ಲಿ 520 ರಿಂಗಿಟ್ ಅಂದ್ರೆ 10,990 ರೂಪಾಯಿ ಇದೆ 1 ಗ್ರಾಮ್ಗೆ. ಹಾಗೆ ದುಬೈಲಿ ನೋಡ್ತಾ ಹೋಗೋಣ, 446 ಡಿರಾಮ್ ಅಂತಂದ್ರೆ 10,758 ರೂಪಾಯಿಯನ್ನು ತಲುಪಿದೆ. ಅಮೆರಿಕಾದಲ್ಲಿ 124.50 ಡಾಲರ್ ಅಂದ್ರೆ 11,039 ರೂಪಾಯಿಯನ್ನ 1 ಗ್ರಾಮ್ಗೆ ಚಿನ್ನ ಅಮೆರಿಕಾದಲ್ಲಿ ತಲುಪಿದೆ. ಸಿಂಗಾಪುರದಲ್ಲಿ ಎಷ್ಟಿದೆ ಹಾಗಾದ್ರೆ? 162.50 ಸಿಂಗಾಪುರ ಡಾಲರ್ನಲ್ಲಿ ಅಂದ್ರೆ ನಮ್ಮ ಕನ್ನಡದ ರೂಪಾಯಿಗಳಲ್ಲಿ 11,078 ರೂಪಾಯಿ ತಲುಪಿದೆ. ಕತಾರ್ನಲ್ಲಿ ಹೇಗಿದೆ? 445 ಕತಾರಿ ರಿಯಾಲ್ ಅಂತಂದ್ರೆ 10,816 ರೂಪಾಯಿ ನಮ್ಮ ಭಾರತದ ರೂಪಾಯಿಯಲ್ಲಿ. ಸೌದಿ ಅರೇಬಿಯಾದಲ್ಲಿ ಎಷ್ಟಿದೆ ಹಾಗಾದ್ರೆ ಚಿನ್ನ? ಬಹಳ ಕಡಿಮೆ ಅಂತ ಹೇಳ್ತಾರೆ ಸೌದಿ ಅರೇಬಿಯಾದಲ್ಲಿ. ಸೊ ನೋಡ್ತಾ ಹೋಗೋಣ. ಸೌದಿ ಅರೇಬಿಯಾದಲ್ಲಿ 454 ಸೌದಿ ರಿಯಾಲ್ ಅಂತಂದ್ರೆ 10,726 ರೂಪಾಯಿ ನಮ್ಮ ಭಾರತದ ರೂಪಾಯಿನಲ್ಲಿ. ಸೊ ಒಮಾನ್ನಲ್ಲಿ ಎಷ್ಟಿದೆ? 47.05 ಅಂದ್ರೆ ಒಮಾನಿ ರಿಯಾಲ್ನಲ್ಲಿ 10,827 ನಮ್ಮ ರೂಪಾಯಿನಲ್ಲಿ. ಸೊ ಕುವೈತ್ನಲ್ಲಿ ಎಷ್ಟಿದೆ? 36.63 ಕುವೈತಿ ದಿನಾರ್ ಅಂದ್ರೆ 10,577 ರೂಪಾಯಿಯನ್ನು ತಲುಪಿರುವಂಥದ್ದು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಆಭರಣ ಪ್ರಿಯರು ನೋಡೋಣ ಯಾವ ರೀತಿ ಚಿನ್ನವನ್ನ ಖರೀದಿ ಮಾಡ್ತಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.